ಅಷ್ಟು ಸುದ್ದಿಗಳಿದ್ದಾವೆ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಎನ್ಎಸ್ಎ ಅಜಿತ್ ದೋವಲ್ ಜೊತೆ ಚೀನಾ ಮಾತುಕತೆ, ಯುದ್ಧ ಭಾರತದ ಆಯ್ಕೆಯಾಗಿರಲಿಲ್ಲ ಅಂತ ಸಂದೇಶ. ಕದನ ವಿರಾಮ ಉಲ್ಲಂಘನೆಯ ಬಳಿಕ ಮಾತನಾಡಿದ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿಗೆ ಖಡಕ್ ಉತ್ತರ. ಪಾಕ್ ಕುತಂತ್ರಿತನಕ್ಕೆ ಬೆಂಬಲ ಘೋಷಿಸಿದ ಚೀನಾ, ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲ ಇದೆ ಎಂದ ಡ್ರ್ಯಾಗನ್ ರಾಷ್ಟ್ರ. ನಾವು ಉಗ್ರ ಕೃತ್ಯದ ವಿರುದ್ಧ ಇದ್ದೇವೆ ಎಂದ ದೋವಲ್ ಬಳಿ ಡಬಲ್ ಗೇಮ್. ಪಾಕಿಸ್ತಾನದ ನರಿ ಬುದ್ಧಿ, ಎರಡು ನಾಲಿಗೆ ಮಾತು ಮತ್ತೆ ಬಯಲು. ಸಂಜೆ ಕದನ ವಿರಾಮ ಅಂದು ರಾತ್ರಿ ಮತ್ತೆ ಶೆಲ್ಲಿಂಗ್, ಡ್ರೋನ್ ದಾಳಿಯಲ್ಲಿ ಯಶಸ್ವಿಯಾಗಿ ತಡೆದಂಥ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಕದನ ವಿರಾಮದ ಬಗ್ಗೆ ಪಾಕಿಸ್ತಾನದಲ್ಲೇ ಭಿನ್ನಮತ, ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಸೂಚನೆ ಮೇರೆಗೆ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ. ಭಾರತದ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದ್ದ ಪಾಕ್, 100 ಡ್ರೋನ್ಗಳ ಮೂಲಕ ದಾಳಿಗೆ ಯತ್ನ. ಗುಜರಾತ್, ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಮೇಲೆ ದಾಳಿಯ ವಿಫಲ ಯತ್ನ. ಆರ್ಥಿಕ ಸಂಕಷ್ಟದಲ್ಲಿರೋ ಪಾಕ್ಗೆ ಐಎಂಎಫ್ನಿಂದ ಸಾಲ, ಆರ್ಥಿಕ ನೆರವು ನೀಡುವುದಕ್ಕೆ ಕದನ ವಿರಾಮದ ಷರತ್ತು ವಿಧಿಸಿದ್ದ ಅಮೆರಿಕ, ಅನಿವಾರ್ಯವಾಗಿ ಕದನ ವಿರಾಮ ಘೋಷಿಸಿದ ಪಾಕಿಸ್ತಾನ. ಮೇಲುಗೈ ಸಾಧಿಸಿದ್ದ ಭಾರತಕ್ಕಿತ್ತು ಒಳ್ಳೆಯ ಅವಕಾಶ, ಜಾಗತಿಕ ರಾಜಕೀಯದಲ್ಲೂ ಕೂಡ ಭಾರತದ ಪರವಾಗೇ ಇತ್ತು ಬೆಂಬಲ. ಕದನ ವಿರಾಮಕ್ಕೆ ಒಪ್ಪಿದ್ದರ ಬಗ್ಗೆ ಭಾರತೀಯ ರಕ್ಷಣಾ ತಜ್ಞರಿಂದಲೇ ಅಚ್ಚರಿ. ಕದನ ವಿರಾಮದ ಬಳಿಕವೂ ಅಮೃತ್ಸರದಲ್ಲಿ ಬಿಗಿ ಭದ್ರತೆ, ರೆಡ್ ಅಲರ್ಟ್ ಮುಂದುವರಿಸಿರುವ ಜಿಲ್ಲಾಡಳಿತ. ಏರ್ಪೋರ್ಟ್ಗೆ ಹೆಚ್ಚಿನ ಸೆಕ್ಯೂರಿಟಿ, ಆವರಣದಲ್ಲಿರುವಂತಹ ಗುರುದ್ವಾರಕ್ಕೂ ಪ್ರವೇಶ ನಿರ್ಬಂಧ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ, ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಗುಪ್ತಚರ ಇಲಾಖೆ ಸೂಚನೆ. ಮೆಟ್ರೋ, ರೈಲ್ವೆ, ಬಸ್ ನಿಲ್ದಾಣದಲ್ಲಿ ನಿಗಾ ವಹಿಸುವಂತೆ ಆದೇಶ. ಪಾಕಿಸ್ತಾನ ಭಾರತದ ಕದನದಲ್ಲಿ ಅಮೆರಿಕ ಹಸ್ತಕ್ಷೇಪ, ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ನ ಪ್ಲಾನ್. ಮೋದಿ ನೇತೃತ್ವದ ಸರ್ಕಾರಕ್ಕೆ ಹಿನ್ನಡೆ ಅಂತ ಬಿಂಬಿಸುವುದಕ್ಕೆ ತಂತ್ರ. ಭಾರತ ಪಾಕಿಸ್ತಾನದ ಮಧ್ಯೆ ಪ್ರಕ್ಷುಬ್ಧ ವಾತಾವರಣ, ರಜೆ ಮೇಲೆ ಬಂದಿದ್ದ ಯೋಧನಿಗೆ ತುರ್ತು ಕರೆ. ಚಿಕ್ಕಮಗಳೂರಿನ ಸಿಗದಾಳು ಗ್ರಾಮದ ಯೋಧ ಆದರ್ಶ್ ವಾಪಸ್. ಪಾಕ್ ವಿರುದ್ಧ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್, ಮೇ 7ರ ನಂತರ ಹುಟ್ಟಿದ ಮಕ್ಕಳಿಗೆ ಸಿಂಧೂರ ಅಂತ ನಾಮಕರಣ. ಬಿಹಾರದಲ್ಲಿ 12 ದಂಪತಿಯಿಂದ ಮಕ್ಕಳಿಗೆ ಸಿಂಧೂರ ಹೆಸರು. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ವಾತಾವರಣ, ರಾಜ್ಯದ ಕರಾವಳಿ ಉದ್ದಕ್ಕೂ ಹೈ ಅಲರ್ಟ್. ಮೀನುಗಾರರಿಗೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇರೋ ಸುಳ್ಳು ಸುದ್ದಿ ವಿಚಾರ, ಅಪಪ್ರಚಾರ ಹಾಗೂ ಸುಳ್ಳು ವದಂತಿ ಹಬ್ಬಿಸುವವರನ್ನ ತಡೆಯುವುದಕ್ಕೆ ಕ್ರಮ. ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ತಂಡಗಳಿಂದ ಮಾನಿಟರ್ ಕೆಲಸ. ಬೆಂಗಳೂರಿನಲ್ಲಿ ಸೇನೆಯ ಶಕ್ತಿ ಬಲವರ್ಧನೆಗೆ 3,000 ಜನರಿಂದ ವಿಶೇಷ ಹೋಮ. ದೇಶದ ಯೋಧರ ಹಿತರಕ್ಷಣೆಗಾಗಿ ವಿಶೇಷ ಪೂಜೆ. ಕನಕಪುರ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ನ 3,000 ಮನೆಗಳ ನಿವಾಸಿಗಳಿಂದ ಪ್ರಾರ್ಥನೆ. ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದ ಬಲೂಚ್ ಆರ್ಮಿ, ಪಾಕಿಸ್ತಾನದ ಮೇಲೆ ಮುಗಿಬಿದ್ದ ತಾಲಿಬಾನ್. ಬಲೂಚ್ ತಾಲಿಬಾನ್ ಮಧ್ಯೆ ಪಾಕ್ ವಿಲವಿಲ. ಮೊಂಡುತನ ಮಾಡಿ ಬೆನ್ನು ತಟ್ಟಿಕೊಂಡ ಪಾಕ್ ಪಿಎಂ, ಚೀನಾಗೆ ವಿಶೇಷ ಧನ್ಯವಾದ ಹೇಳಿದ ಶಹಬಾಜ್ ಶರೀಫ್. ಪಾಕಿಸ್ತಾನ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಒಪ್ಪಿಕೊಂಡ ಕುತಂತ್ರಿ ದೇಶದ ಪ್ರಧಾನಿ. ಸಿಂಧೂ ನೀರನ್ನ ತಡೆ ಹಿಡಿದಿರೋ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗಲ್ಲ, ಭಾರತ ಕೈಗೊಂಡಿರೋ ನಿರ್ಧಾರವೇ ಫೈನಲ್. ಪಾಕಿಸ್ತಾನಕ್ಕೆ ಭಾರತ ಸ್ಪಷ್ಟ ಸಂದೇಶ ರವಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.